ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟು. ಎಸ್ ಫ್ರೆಂಡ್ಸ್, ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ವೈರಲ್ ಆಗ್ತಿರೋಂಥ ವಿಚಾರ ಏನಪ್ಪ ಅಂತಂದರೆ ಬೆಂಗಳೂರಲ್ಲಿರುವಂಥ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಹಲವಾರು ಗಲಾಟೆಗಳು, ಹೋರಾಟಗಳು, ಗೊಂದಲಗಳು, ರಾಜಕೀಯ ವಿರೋಧಗಳು ವ್ಯಕ್ತ ಆಗ್ತಿವೆ. ಈಗಾಗಲೇ ಬಿಡದಿ ಸುತ್ತಮುತ್ತ ಇರುವಂತಹ 7,000 ಎಕರೆಗೂ ಹೆಚ್ಚು ಭೂಮಿಯನ್ನು ಈಗಾಗಲೇ ಗೌರ್ಮೆಂಟು ಒತ್ತುವರಿ ಮಾಡ್ಕೊಳ್ಳೋಕೆ ನೋಡ್ತಾ ಇದೆ. ಬಟ್ ಇದಕ್ಕೆ ರೈತರ ಅಪಾರ ವಿರೋಧವಿದೆ. ಬಟ್ ಹೋಮ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದೇನಪ್ಪ ಅಂತಂದರೆ ಎಲ್ಲ ರೈತರು ಒಪ್ಪಿಗೆ ಇದೆ, ಅದು ಬಂಜರು ಭೂಮಿ, ಆ ಥರ ಈ ಥರ ಅಲ್ಲೇನು ಬೆಳೆ ಬೆಳೆಯಲ್ಲ ಅಂತ. ಅಲ್ಲಿನ ರೈತರ ವಿರೋಧ ಏನಪ್ಪ ಅಂತಂತಂದರೆ ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನೂ ಸರ್ಕಾರಕ್ಕೆ ಕೊಡಲ್ಲ, ನೀನು ಟೌನ್ಶಿಪ್ ಪ್ರಾಜೆಕ್ಟ್ಗೆ ನಮ್ಮ ಫಲವತ್ತಾದ ಭೂಮಿನೇ ಬೇಕಾ ಅಂತ ಭಾಳಷ್ಟು ವಿರೋಧಗಳಾಗ್ತಾಯಿದೆ. ಈಗಾಗಲೇ ಹೋರಾಟಗಳಾಗ್ತಾಯಿದೆ, ಹಳ್ಳಿಗಳೆಲ್ಲ ರೋಡ್ಗಳು ಬಂದಾಗ್ತಾಯಿದೆ, ಭಾಳಷ್ಟು ವಿರೋಧ ವ್ಯಕ್ತವಾಗಿದೆ. ಸರ್ಕಾರಕ್ಕೆ ಒಂದು ಪ್ರಶ್ನೆ ಏನಪ್ಪ ಅಂತಂತಂದರೆ ಏಕೆ ಟೌನ್ಶಿಪ್ ಪ್ರಾಜೆಕ್ಟು ಬರೀ ಇಲ್ಲೇ ಬೆಂಗಳೂರಲ್ಲಿ ಆಗಬೇಕಾ? ಯಾಕೆ ಉತ್ತರ ಕರ್ನಾಟಕದಲ್ಲಾಗಲಿ, ಕಿತ್ತೂರು ಕರ್ನಾಟಕದಲ್ಲಾಗಲಿ, ಕಲ್ಯಾಣ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕದಲ್ಲಾಗಲಿ ಯಾವುದೇ ಅವ್ರಿಗೆ ಖಾಲಿ ಪ್ಲೇಸ್ಗಳು ಸಿಗಲ್ವಾ? ಅಥವಾ ಡೆವಲಪ್ಮೆಂಟ್ನ ಇಲ್ಲೇ ಮಾಡಬೇಕಂತ ಕಾಂಗ್ರೆಸ್ ಸರ್ಕಾರ ಏನಾದರೂ ಫಿಕ್ಸ್ ಆಗಿಬಿಟ್ಟಿದೇನಾ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಯಾವುದೇ ಸರ್ಕಾರಗಳು ಬರಲಿ, ಏನೋ ಬರಲಿ, ಬರೀ ಬೆಂಗಳೂರು ಡೆವಲಪ್ ಆಯಿತು, ಮೈಸೂರು ಡೆವಲಪ್ ಆಯಿತು ಅನ್ನೋದ್ರಲ್ಲೇ ಇದ್ದರೆ ಉತ್ತರ ಕರ್ನಾಟಕಕ್ಕೆ ಡೆವಲಪ್ಮೆಂಟ್ಸ್ ಬರೋದೇ ಹೋಗೆ, ಅಲ್ಲಿ ಡೆವಲಪ್ಮೆಂಟ್ಸ್ ಮಾಡೋದೇ ಹೋಗೆ, ಬರೀ ಸಿಮೆಂಟ್ ಹೊಗೆ ಇಂಥ ಕಾರ್ಖಾನೆಗಳನ್ನೇ ಕೊಡ್ತಾ ಹೋದರೆ ಈ ಥರ ಟೌನ್ಶಿಪ್ ಪ್ರಾಜೆಕ್ಟ್ಗಳು ಉತ್ತರ ಕನ್ನಡಕ್ಕೆ ಬರೋದೇ ಹೋಗೆ ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಈಗ ಆಗ್ತಿರೋ ಹಾಗೇ ಉತ್ತರ ಕನ್ನಡಕ್ಕೆಲ್ಲ ಜನಗಳು ಬರೀ ಗುಳೆ ಹೋಗ್ತಾ ಇರೋದೆ, ಬೆಂಗಳೂರಿಗೆ, ಹೈದರಾಬಾದ್ಗೆ, ಮುಂಬೈಗೆ, ಈ ಥರನೇ ಗುಳೆ ಹೋಗೋದೇ ಆಗ್ತಾಯಿದೆ. ಮತ್ತು ಸೋಕಾಳು ಹೋಮ್ ಮಿನಿಸ್ಟ್ರ್ ಹೇಳಿದ್ರಂತೆ 1 ಎಕರೆಗೆ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ. ಬಟ್ ರೈತರು ಹೇಳ್ತಿದ್ದಾರೆ ಆ 2 ಕೋಟಿ ತೊಗೊಂಡು ನಾವೇನು ಬೋಟಿ ತೊಗೊಳ್ಳೋದ ಅಂತ ಕೇಳ್ತಾ ಇದ್ದಾರೆ. ಮೀನ್ಸ್ ಇದು ಅವರು ಹೇಳ್ತಾ ಇರೋ ಮೀನಿಂಗ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಫಲವತ್ತತೆ ಭೂಮಿಗಳನ್ನ ಕೊಟ್ಟು ನಾವು ಬೆಂಗಳೂರಲ್ಲಿ ನೆಕ್ಸ್ಟ್ ಒಂದು ಸೈಟ್ ತೊಗೊಳಕ್ಕಾದ್ರೂ ಆಗುತ್ತೆ 2 ಕೋಟಿಗೆ? ಯಾವುದೇ ಕಾರಣಕ್ಕೂ ಆಗಲ್ಲ. ಇಷ್ಟು ಬೆಲೆ ಬಾಳೋ ಭೂಮಿಗಳು ಇಷ್ಟು ನೀಟಾಗಿ ಬೆಳೀತಾ ಇದ್ದಾವೆ, ಆ ಭೂಮಿಗಳನ್ನ ಯಾಕೆ ಕಳ್ಕೋಬೇಕು ಅನ್ನೋದು ಅಲ್ಲಿನ ರೈತರ ಅಭಿಪ್ರಾಯ. ಮತ್ತು ಈಗಾಗಲೇ ರೈತರಲ್ಲಿ ಕಬ್ಬು, ಅಡಿಕೆ, ಹೂವು, ರೇಷ್ಮೆ ಮತ್ತು ತರಕಾರಿಗಳು, ಸೊಪ್ಪುಗಳು ಎಲ್ಲ ಬೆಳೀತಿದ್ದಾರೆ. ಅಲ್ಲಿಂದಲೇ ಬೆಂಗಳೂರಿಗೆ ಎಷ್ಟೋ ಜನ ಮಾರ್ಕೆಟಿಗೆ ತರ್ತಾಯಿದ್ದಾರೆ, ಡೈಲಿ ಬರ್ತಾಯಿದೆ. ಅದೆಲ್ಲ ಬಿಟ್ಟು ಆ ಬೆಳೀತಿರೋ ಭೂಮಿಗೆ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಏನೋ ಬೆಳೀತಾ ಇಲ್ಲ, ಬಂಜರು ಭೂಮಿ ಅಂತ ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತಲೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಬಟ್ ನಾನು ನೋಡಿರೋ ಹಾಗೆ ಭಾಳಷ್ಟು ಮೀಡಿಯಾಗಳು ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ದಾವೆ. ಅಲ್ಲಿ ಎಷ್ಟೋ ಜನ ತೆಂಗಿನ ಮರಗಳು ನೆಟ್ಟಿದ್ದಾರೆ, ಮಾವಿನ ಮರ ನೆಟ್ಟಿದ್ದಾರೆ, ಸೊಪ್ಪು ನೆಟ್ಟಿದ್ದಾರೆ, ತರಕಾರಿಗಳು ನೆಟ್ಟಿದ್ದಾರೆ, ರೇಷ್ಮೆ ಬೆಳೀತಿದ್ದಾರೆ, ಹಸು ಸಾಕಿದ್ದಾರೆ, ಕೋಳಿ ಸಾಗಾಣಿಕೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ತಿದ್ರು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದೇನೆಂದರೆ ಅಲ್ಲಿ ಏನೂ ಬೆಳೀತಾ ಇಲ್ಲ, ಅವ್ರು ಯಾರೂ ರೈತರೇ ಅಲ್ಲ ಅನ್ನೋ ಥರ ಹೇಳ್ತಿದ್ದಾರೆ. ಅವ್ರು ಹೇಳೋದು ಹೇಗಿದೆ ಅಂದರೆ ಈ ಸರ್ಕಾರದಲ್ಲಿರೋರು ಯಾರೂ ಮುಖ್ಯಮಂತ್ರಿಗಳೇ ಅಲ್ಲ ಅನ್ನೋ ಥರ ರೈತರಿಗೆ ಹೇಳ್ತಿದ್ದಾರೆ. ಈಗಾಗಲೇ ಭಾಳಷ್ಟು ರೈತರ ವಿರೋಧ ವ್ಯಕ್ತವಾಗಿದೆ, ಆಗಲೇ ಹೋರಾಟಗಳು ನಡೀತಿದ್ದಾವೆ. ಈ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ರೈತರಿಗೆ ನಿಮ್ಮ ಸಪೋರ್ಟ್ ರೈತರ ಬೆಳವಣಿಗೆಗೆ ಆಗಿರಬೇಕೆ ಹೊರತು ರೈತರ ಭೂಮಿಗಳನ್ನು ಕಿತ್ಕೊಳ್ಳೋದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೀಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಹಾಗೆ ನಮ್ಮ ಸರ್ಕಾರಕ್ಕೆ ತಲುಪೋವರೆಗೂ ಟ್ಯಾಗ್ ಮಾಡಿ. ದಯವಿಟ್ಟು ರೈತರ ಭೂಮಿಗಳನ್ನು ಉಳಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.